ಬಂಡವಾಳವನ್ನು ಕ್ರೋಢೀಕರಣ ಮಾಡಿಕೊಂಡು ಇವತ್ತು ನಾವೇನು PDCC ಬ್ಯಾಂಕಿಂದಲೇ ಜಿಲ್ಲಾ ಬ್ಯಾಂಕಿಂದ ಪ್ರತಿಯೊಂದು ಸಾಲವನ್ನು ಕೋಟಿ ರೂಪಾಯಿನಷ್ಟು ಸ್ವಂತ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ. ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ 23-24ನೇ ಸಾಲಿನ ಸರ್ವ ಸದಸ್ಯರ ಸಭೆಯನ್ನು ಕರೆದಿದ್ದೇವೆ. ರೈತರೆಲ್ಲರೂ ಆಗಮಿಸಿ ನಮ್ಮೆಲ್ಲರಿಗೂ ಉತ್ತೇಜನ ಕೂಡ ನೀಡಿದ್ದಾರೆ. ಅವರೆಲ್ಲರಿಗೂ ವಂದಿಸುತ್ತಾ ನಮ್ಮ ಬ್ಯಾಂಕ್ ಇವತ್ತಿನ ದಿವಸ 2 ಕೋಟಿ ಫಿಕ್ಸೆಡ್ ಡಿಪಾಸಿಟ್ ಅಧಿಕೃತವಾಗಿ ನೀಡಿದೆ. ಮೊದಲು ಏನೂ ಇಲ್ಲದೆ ಬ್ಯಾಂಕ್ ಇವತ್ತು ಎಷ್ಟೋ ಅಭಿವೃದ್ಧಿಯಾಗಿದೆ. ಎಲ್ಲ 3,000 ಜನರಿಗೆ ಲೋನ್ ವಿತರಣೆ ಮಾಡಿದ್ದೀವಿ. ನಮ್ಮ ಬ್ಯಾಂಕಿಂದ ಶ್ರೀಶಕ್ತಿ ಸಾಲ, ಆಭರಣ ಸಾಲ, ಇದು ಡೈಲಿ ಸಾಲಗಳು, ಅಂಗಡಿ ಸಾಲಗಳೆಲ್ಲವನ್ನು ನೀಡಿದ್ದೇವೆ. ಇನ್ನು ಆಭರಣ ಸಾಲಗಳನ್ನು ನೀಡುತ್ತಿದ್ದೇವೆ, ನಿವೇಶನ ಸಾಲಗಳನ್ನು ನೀಡುತ್ತಿದ್ದೇವೆ. ಎಲ್ಲರೂ ಆಗಮಿಸಿ ಎಲ್ಲವನ್ನು ರೈತರು ಆಗಮಿಸಿ ತಗೊಳ್ಬೇಕಾಗಿ ವಿನಂತಿ. ವ್ಯವಸಾಯ ಕೃಷಿ ಪತ್ತಿನ ಸಹಕಾರ ಸಂಘದ 23-24ನೇ ಸಾಲಿನ ಈ ವರ್ಷದ ಮಹಾಸಭೆಯನ್ನು ಈ ದಿನ ಆಯೋಜನೆ ಮಾಡಿದ್ವಿ. ಈ ಒಂದು ಸಂಘಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಸಹಕಾರಿ ಬಂಧುಗಳು, ರೈತರು, ಆತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಇವತ್ತೇನು ನಮ್ಮ ಸಂಘ ಈ ಹಿಂದೆ ಭಾಳ ದುಸ್ಥಿತಿಯಲ್ಲಿತ್ತು. ಇವತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಸುಸ್ಥಿತಿಗೆ ತರೋದಕ್ಕೆ ಈ ಭಾಗದ ಎಲ್ಲ ರೈತ ಬಂಧುಗಳ ಸಹಕಾರ ನಮಗೆ ಸಿಗ್ತಾ ಇದೆ. ಇವತ್ತು ಸುಮಾರು 15 ಕೋಟಿಗಳಷ್ಟು ಒಂದು ವಹಿವಾಟು ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೀತಾ ಇದೆ. ಸುಮಾರು 800 ಜನ ರೈತ ಬಂಧುಗಳಿಗೆ ನಾವು ಕೃಷಿ ಪತ್ತಿನ ಒಂದು ಸಾಲವನ್ನು ಇವತ್ತು ನಾವು ವಿತರಣೆ ಮಾಡಿದ್ದೇವೆ. ಸಕಾಲಕ್ಕೆ ಎಲ್ಲ ರೈತರು ಕೂಡ ಅದನ್ನು ಮರುಪಾವತಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಅಧ್ಯಕ್ಷರು ತಿಳಿಸಿದಾಗೆ ನಾವು ಇದ್ರೆ ಒಂದು ಒಡವೆ ಸಾಲ ಇರ್ಬೋದು, ಶ್ರೀಶಕ್ತಿ ಸಾಲ, ಆಭರಣ ಸಾಲ, ಹಾಗೆ ನಿವೇಶನಗಳ ಪ್ರಾಪರ್ಟಿ ಸಾಲವನ್ನು ಕೂಡ ನಾವು ಕೊಡುವಂಥ ಒಂದು ಯೋಜನೆಗಳನ್ನು ರೂಪಿಸಿ ಹಲವಾರು ಜನಕ್ಕೆ ನಾವು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಇವತ್ತು 24 ಗ್ರಾಮಗಳಲ್ಲಿ ಸುಮಾರು 3,463 ಜನ ಷೇರುದಾರರು ಕೂಡ ಇಲ್ಲಿ ಸದಸ್ಯರನ್ನು ಕೂಡ ನಾವು ನೋಂದಾಯಿಸಿಕೊಂಡಿದ್ದಾರೆ. ಇವತ್ತು ಯಾರೇ ಒಂದು ರೈತ ಬಂಧುಗಳು ಇಲ್ಲಿ ನಮಗೆ ನಮ್ಮ ಭಾಗದ ರೈತ ಬಂಧುಗಳು ಬಂದು ಬೆಳೆ ಸಾಲ ಬೇಕು ಅಂದಾಗ ನಾವು ಯಾವುದೇ ತಾರತಮ್ಯ ಇಲ್ಲದೆ ಪಕ್ಷಭೇದವನ್ನು ಮರೆತು ಎಲ್ಲರಿಗೂ ಕೂಡ ಸರಿಸಮಾನವಾಗಿ ಯಾರಿಗೂ ಸಾಲ ಇಲ್ಲದ ಹಾಗೆ ನಾವೆಲ್ಲರೂ ಕೂಡ ಸಾಲವನ್ನು ಕೊಡ್ತಾ ಬಂದಿದ್ದೇವೆ. ಎಲ್ಲರೂ ಕೂಡ ಈ ಒಂದು ಬ್ಯಾಂಕಿನ ಸದುಪಯೋಗವನ್ನು ಪಡೆದುಕೊಂಡು ಸಹಕಾರ ಸಂಘದಿಂದ ಇವತ್ತು ನಾವು ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷ ಆಗಿರ್ಬೋದು, ರಾಮಕೃಷ್ಣಪುರ ಆಗಿದ್ದು ಎಲ್ಲ ಸದಸ್ಯರು ತುಂಬ ಅದ್ಭುತ ಕಾರ್ಯಕ್ರಮ ಆಗಿ ನಾವು ಏರ್ಪಾಡು ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ರೈತರಾಗಿರ್ತಕ್ಕಂಥವ್ರು, ಶ್ರೀಶಕ್ತಿ ಇರ್ತಕ್ಕಂಥವ್ರು ಎಲ್ಲರೂ ಆಗಮಿಸಿ ಅವರಿಗೆಲ್ಲರೂ ಮೊದಲಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ನಾವು ಈ ಬ್ಯಾಂಕ್ ಸುಮಾರು ಇಲ್ಲಾಂದರೆ ನಾವು ರಾಮಕೃಷ್ಣ ಅವರು ಸುಮಾರು 20 ವರ್ಷಗಳಿಂದ ನಾವು ಏನು ಈ ಬ್ಯಾಂಕ್ ಕಟ್ಟಡ ಸಹ ಇಲ್ಲ. ನಾವು ಒಂದು ಮುನ್ಸಮಪ್ಪ ಅಂತ ಸೆಕ್ರೆಟರಿ ಅಂತ ಒಬ್ಬರಿದ್ರು, ಅವ್ರ ಸೆಕ್ರೆಟರಿ ಕಡೆಯಿಂದ ನಾವು ಒಂದು ಬ್ಯಾಗಲ್ಲಿ ಬುಕ್ಸ್ ಅಂತ ತಗೊಂಡ್ಬಂದಿದ್ದೇವೆ. ನಾವು ಈ ಮಟ್ಟಕ್ಕೆ ತಂದಿದ್ದೀವಿ ಅಂದರೆ ನಮ್ಮ ಶ್ರಮ ರಾಮಕೃಷ್ಣನಾಗಿರ್ಬೋದು, ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಇನ್ನೂ
ಅನೇಕ ಸದಸ್ಯರಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಈ ಮಟ್ಟಕ್ಕೆ ನಾವು ಇವತ್ತು ದಿವಸ ಏನು ರೈತರಾಗಿರ್ತಕ್ಕಂಥ 600 ಜನಕ್ಕೆ ಸುಮಾರು ಇನ್ನೊಂದು 4,000 ಕೋಟಿ ಸಾಲ ಕೊಟ್ಟಿದ್ದೇವೆ. ಶ್ರೀಶಕ್ತಿ ಸಂಘಗಳಿಗೆ ಸುಮಾರು 45 ಲಕ್ಷ ಕೊಟ್ಟಿದ್ದೇವೆ. 120 ಜನ ಆಭರಣ 1,500 ಕೋಟಿ ಮೇಲೆ ಅದು ಸಾಲ ಕೊಟ್ಟಿದ್ದೇವೆ. ಇನ್ನು ಅಡಮಾನ ಸಾಲ ಇತರ ಅನೇಕ ನಾವು ರೈತರಿಗಾಗಿರ್ಬೋದು, ಇನ್ನೂ ಇತರ ಸಂಘ ಸಂಸ್ಥೆಗಳಿಗಾಗಿರ್ಬೋದು, ನಾವು ಹಾಲಿನ ಡಿಗ್ರಿವರೆಗಾಗಿರ್ಬೋದು, ನಾವು ಇನ್ನೂ ಅನೇಕ ನಮ್ಮ ಬ್ಯಾಂಕಿಂದ ಸಾಲ ಸೌಲಭ್ಯಗಳನ್ನು ಕೊಟ್ಟಿದ್ದೇವೆ. ಅದನ್ನು ಸಕಾಲಕ್ಕೆ ಬಳಸಿಕೊಂಡು ಜನ ನಾವು ಮರುಪಾವತಿ ಮಾಡಿದ್ದಲ್ಲಿ ನಾವು ಇನ್ನೂ ಹೆಚ್ಚಿನ ಜನಸಂಖ್ಯೆಗೆ ಸಹಕಾರ ಕೊಡೋದಕ್ಕೆ ಸಾಧ್ಯ ಆಗುತ್ತದೆ. ಆಮೇಲೆ ಯಶಸ್ವಿನಿ ಹೆಜ್ಜೆ ಸಹ ಸಹಕಾರ ನಮ್ಮ ಹೆಚ್ಚು ಇದೆ. ಇದೆಲ್ಲ ಬಳಸ್ಕೊಂಡು ಜನ ನಮ್ಮ ರೈತರು ಸಹಕಾರ ಕೊಟ್ಟಲ್ಲಿ ನಮ್ಮ ಬ್ಯಾಂಕ್ ಇನ್ನೂ ಉತ್ತಮ ದರ್ಜೆಗೆ ಏರಿಸ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.